ಲಕ್ಷ ಗುಳ್ಳೆ ನರಿಗಳ ಮಿದುಳನ್ನ ಕುಲುಮೆಯಲ್ಲಿ ಕಾಯಿಸಿ ಎರಕ ಹೊಯ್ದರೆ ಬರಬಹುದಾದಂತಹ ಬುದ್ಧಿಶಕ್ತಿ ಮತ್ತು ಕುಟಿಲತೆ ಮನುಕುಲ ಕಲ್ಯಾಣಾರ್ಥವಾಗಿ ಬಳಸಿದ್ದರೆ ಕ್ರಾಂತಿಯೇ ಆಗಿಬಿಡುತ್ತಿತ್ತೇನೋ. ಆದರೆ ಮಹಾ ವಿನಾಶಕ್ಕೆ ಬಳಸಿಬಿಟ್ಟ ಶಕುನಿ. ಮಹಾಭಾರತದ ಮೂಲ ಕಂಪನ ಕೇಂದ್ರದಂತಿದ್ದ ಮಾಮಾಶ್ರೀ ಶಕುನಿಯ ಹಾಗೆ ಪ್ರತೀಕಾರ ಪ್ರತಿಜ್ಞೆಗಳು ಭೀಷ್ಮರ ಭವ್ಯ ಸಾಮ್ರಾಜ್ಯವಾದ ಹಸ್ತಿನಾವತಿಯನ್ನ ಮಣ್ಣಾಗಿಸಿ ಬಿಡ್ತು. ಬರೀ ಭೀಷ್ಮರು ಮಾತ್ರನ, ಇಡೀ ಕುರುಕುಲದ ಕರುಳಿಗೆ ಕೊಡಲಿ ಬೀಸಿದ್ದ ಶಕುನಿಯೇ. ಗಾಂಧಾರದಿಂದ ಕುರುಕ್ಷೇತ್ರದವರೆಗೆ ಶಕುನಿಯ ಹಗೆ ಹಾದಿ ಹೇಗಿತ್ತು, ತನ್ನ ತಂದೆಯ ಮೂಳೆಗಳನ್ನೇ ಏಕೆ ಶಕುನಿ ದಾಳವಾಗಿಸಿಕೊಂಡ ಎನ್ನುವ ರೋಚಕ ಕಥೆಯನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಮನುಷ್ಯನ ಮಿದುಳಿನ ಸ್ವಲ್ಪ ಭಾಗ ಕೆಲಸ ಮಾಡಿದರೂ ಅವನು ಅಸಾಧಾರಣ ಬುದ್ಧಿವಂತ ಅನಿಸಿಕೊಳ್ತಾನೆ. ಅಂತಹದ್ರಲ್ಲಿ ಒಬ್ಬ ವ್ಯಕ್ತಿಯ ಮಿದುಳಿನ ಅಷ್ಟೂ ನ್ಯೂರಾನ್ಗಳು ಏಕಕಾಲಕ್ಕೆ ಧುತ್ತೆಂದು ಒತ್ತಿಕೊಂಡರೆ ಏನಾಗಬೇಡ, ಅವನ ಬುದ್ಧಿ ಮತ್ತೆ ಇನ್ನೆಂತಹ ತೀಕ್ಷ್ಣವಾಗಿರಬೇಡ. ಈ ತೀಕ್ಷ್ಣತೆ ಬುದ್ಧಿಶಕ್ತಿ ಶಕುನಿಯಲ್ಲಿತ್ತು. ಆದರೆ ಈ ಭವ್ಯ ಬುದ್ಧಿಶಕ್ತಿಯನ್ನ ಕುಟಿಲತೆಯ ಕೋಟಿಂಗ್ ಮಾಡಿ ಹಸ್ತಿನಾಪುರದ ವಿರುದ್ಧ ಅಸ್ತ್ರವಾಗಿಸಿಕೊಂಡು ಬಿಟ್ಟ ಶಕುನಿ. ಆ ಕಾಲಘಟ್ಟಕ್ಕೆ ಗಂಗಾಪುತ್ರ ಭೀಷ್ಮರ ವಿರುದ್ಧ ಅಸ್ತ್ರ ಎತ್ತುವ ವೀರನೇ ಇರಲಿಲ್ಲ. ಇಚ್ಛಾಮರಣಿಯಾಗಿದ್ದ ಭೀಷ್ಮ ಹೆಜ್ಜೆ ಇಟ್ಟಲ್ಲೆಲ್ಲ ದಿಗ್ವಿಜಯವೇ. ಭೀಷ್ಮರ ನಿಷ್ಠೆ ಶೌರ್ಯದ ಫಲವಾಗಿ ಕುರು ಸಾಮ್ರಾಜ್ಯ ಮೇರೆ ಮೀರಿ ಬೆಳೆಯಿತು. ಕಂಡಲ್ಲೆಲ್ಲ ಕುರು ಸಾಮ್ರಾಜ್ಯದ ಪತಾಕೆಗಳೇ. ಆದರೆ ಇದ್ಯಾವುದನ್ನು ತನಗಾಗಿ ಮಾಡಲಿಲ್ಲ ಭೀಷ್ಮ. ಹಸ್ತಿನಾಪುರದ ಪರಮ ಸೇವಕನಾಗಿ ಮಲತಾಯಿ ಸತ್ಯವತಿಯ ಆದೇಶದಂತೆ ಖಡ್ಗ ಝಳಪಿಸುತ್ತಿದ್ದರು ಭೀಷ್ಮ. ಹೀಗೆ ದಿಗ್ವಿಜಯಗೈಯುತ್ತಲೇ ಮೊದಲ ಬಾರಿಗೆ ಅಂಬೆ ಅಂಬಾಲಿಕಾ ಅಂಬಿಕರನ್ನ ಗೆದ್ದು ತಂದು ತಪ್ಪು ಮಾಡಿದ್ದರು ಭೀಷ್ಮ. ರಾಜಮಾತೆ ಸತ್ಯವತಿಯ ಕಾರಣ ಇಂತಹುದ್ದೇ ಇನ್ನೊಂದು ತಪ್ಪಾಯಿತು. ಗಾಂಧಾರಿಯ ವಿಷಯದಲ್ಲಿ ಹುಟ್ಟು ಕುರುಡ ಧೃತರಾಷ್ಟ್ರನಿಗೆ ಪಟ್ಟಧರಿಸಿ ಮಾಡಿಬಿಟ್ಟರು ಗಾಂಧಾರಿಯನ್ನ. ಬಲಾಢ್ಯ ಭೀಷ್ಮರ ಮುಂದೆ, ಅವರ ಅರಿಭಯಂಕರ ಸೈನ್ಯದ ಮುಂದೆ ಗುಬ್ಬಚ್ಚಿಯಂತೆ ಪೆಚ್ಚಾಗಿ ಕುಳಿತಿತ್ತು ಗಾಂಧಾರ. ಗಾಂಧಾರ ರಾಜ ಸುಬಲನಿಗೆ ಅನ್ಯ ಮಾರ್ಗವೇ ಇರಲಿಲ್ಲ. ಒಂದೋ ವಿವಾಹದ ಆಮಂತ್ರಣ ಧಿಕ್ಕರಿಸಿ ಯುದ್ಧ ಮಾಡಿ ಭೀಷ್ಮರ ಪ್ರಚಂಡ ಕೋಪಕ್ಕೆ ತುತ್ತಾಗಬೇಕು, ಇಲ್ಲವೋ ಗಾಂಧಾರಿಯನ್ನ ಕುರು ಸಾಮ್ರಾಜ್ಯದ ಕುರುಡನಿಗೆ ಕನ್ಯಾದಾನ ಮಾಡಬೇಕು. ಮಹಾವಿಪತ್ತಿನಲ್ಲಿದ್ದ ರಾಜ್ಯದ ಹಾಗೂ ಪ್ರಜೆಗಳ ಹಿತಕ್ಕಾಗಿ ಗಾಂಧಾರಿಯೇ ಬಲಿದಾನಕ್ಕೆ ಮುಂದಾದಳು. ಧೃತರಾಷ್ಟ್ರನ ಹಾರಕ್ಕೆ ಕೊರಳೊಡ್ಡಿದಳು. ಅಪ್ಪ ಮಗಳಿಗೆ ಅನಿವಾರ್ಯ ಒಪ್ಪಿತವಾದರೂ ರಾಜಕುಮಾರ ಶಕುನಿ ಮಾತ್ರ ಕನಲಿ ಕೆಂಡವಾಗಿ ಹೋಗಿದ್ದ. ಅಪಾರ ಅಸಹನೆಯೊಂದಿಗೆ ಕಲಕಿದ ಹೃದಯದೊಂದಿಗೆ ಅಕ್ಷತೆ ಹಾಕಿದ್ದ ಶಕುನಿ. ಇದು ಶಕುನಿಗಾದ ಮೊದಲ ಗಾಯ. ಈ ಗಾಯ ಆರುವ ಮೊದಲೇ ಬರೆ ಎಳೆದು ಬಿಡ್ತು ಕುರು ಸಾಮ್ರಾಜ್ಯ. ಅಂಥಿಂಥ ಬರೆಯಲ್ಲ, ಎಂದು ಮಾಸದ ಪ್ರತೀಕಾರದ ಬರೆ. ಧೃತರಾಷ್ಟ್ರನೊಂದಿಗೆ ಗಾಂಧಾರಿಯ ವಿವಾಹವೇನೋ ಆಯಿತು. ವಿವಾಹವಾಗಿ ಗಾಂಧಾರಿ ಹಸ್ತಿನಾಪುರಕ್ಕೂ ಬಂದಳು. ಕಣ್ಣಿಗೆ ತಾನೂ ಪಟ್ಟಿ ಕಟ್ಟಿಕೊಂಡು ಧೃತರಾಷ್ಟ್ರನಿಗೆ ದೊರೆಯದ ಜಗತ್ ದರ್ಶನ ತನಗೂ ಬೇಡವೆಂದು ಮಹಾಪತಿವ್ರತೆಯಾದಳು. ಆದರೆ ಅದೊಂದು ದಿನ ಆ ವಿಷಯ ಧೃತರಾಷ್ಟ್ರನಿಗೆ ಗೊತ್ತಾಗಿ ಹೋಯಿತು. ಗಾಂಧಾರಿ ವಿಧವೆ ಎಂದು, ವಿಧವೆಯನ್ನ ತನಗೆ ಮದುವೆ ಮಾಡಿದ್ದಾರೆಂದು, ತಾನೊಬ್ಬ ಕುರುಡ ಅನ್ನೋ ಕಾರಣಕ್ಕೆ ಹೀಗೆ ಮಾಡಿದ್ದಾರೆ ಎಂದು ಕುಪಿತನಾಗಿ ಬಿಟ್ಟ ಧೃತರಾಷ್ಟ್ರ. ಆದರೆ ವಾಸ್ತವ ಬೇರೆಯೇ ಇತ್ತು. ಗಾಂಧಾರಿಯ ಜಾತಕದ ಫಲದಂತೆ ವಿವಾಹವಾದ ಕೂಡಲೇ ಗಂಡನ ಮರಣವಾಗುವುದೆಂದು ಹೇಳಲಾಗಿತ್ತು. ಈ ದೋಷ ಪರಿಹಾರಾರ್ಥವಾಗಿ ವಿಚಾರಿಸಿದಾಗ ಮೇಕೆಯೊಂದಕ್ಕೆ ವಿವಾಹ ಮಾಡಿ ಬಲಿ ನೀಡಿದರೆ ಅಪಾಯದಿಂದ ಬಚಾವಾಗಬಹುದೆಂದು ತಿಳಿಯಿತು. ಇದರಂತೆ ಧೃತರಾಷ್ಟ್ರನಿಗೂ ಮುನ್ನ ಗಾಂಧಾರಿಗೆ ಮೇಕೆಯೊಂದಿಗೆ ವಿವಾಹವಾಗಿತ್ತು. ಬಳಿಕ ಈ ಮೇಕೆ ಸಾವನ್ನಪ್ಪಿತು. ವಿವಾಹದ ಪದ್ಧತಿಯ ಪ್ರಕಾರವಾಗಿ ಗಾಂಧಾರಿ ವಿಧವೆಯಾದಳು. ಆದರೆ ಇದು ಶಾಸ್ತ್ರಕ್ಕಾಗಿ ಆದ ಮದುವೆಯಾಗಿತ್ತು. ಈ ವಿಚಾರದ ಸ್ಪಷ್ಟತೆಯನ್ನ ಅರ್ಥ ಮಾಡಿಕೊಳ್ಳದ ಧೃತರಾಷ್ಟ್ರ ಗಾಂಧಾರ ರಾಜ್ಯದ ಮೇಲೆ ಆಕ್ರೋಶಿತನಾದ. ಹಸ್ತಿನಾಪುರದಂತಹ ಮಹೋನ್ನತ ಸಾಮ್ರಾಜ್ಯದ ರಾಜಕುಮಾರನಿಗೆ ಇಂಥ ಅವಮಾನ ಮಾಡಲಾಗಿದೆಯೇ, ಪುಟ್ಟ ರಾಜ್ಯ ಗಾಂಧಾರಕ್ಕೆ ಎಂತಹ ಸೊಕ್ಕಿರಬಹುದು ಎಂದು ಗರ್ಜಿಸಿ ಗಾಂಧಾರ ರಾಜನಿಗೆ ಘೋರ ಶಿಕ್ಷೆ ವಿಧಿಸಿಬಿಟ್ಟ. ಅನ್ನ ನೀರು ಇಲ್ಲದೆ ಸೆರೆಮನೆಗೆ ತಳ್ಳಿಬಿಡಿ ಎಂದು ಆದೇಶ ಕೊಟ್ಟು ಬಿಟ್ಟ. ಗಾಂಧಾರ ರಾಜ ಸುಬಲನ ಜೊತೆ ಅವನ 100 ಮಕ್ಕಳು ಕೂಡ ಕತ್ತಲ ಕೋಣೆ ಸೇರಿದರು. ಆ 100 ಮಕ್ಕಳಲ್ಲಿ ಶಕುನಿಯೂ ಇದ್ದ. ಶಕುನಿಗಿದು 2ನೇ ಹಾಗೂ ಅತಿ ದೊಡ್ಡ ಆಘಾತ. ಪ್ರಿಯ ಸೋದರಿಯ ಸೌಭಾಗ್ಯವನ್ನ ದೌರ್ಭಾಗ್ಯವನ್ನಾಗಿಸಿತು ಕುರು ಸಾಮ್ರಾಜ್ಯ ಎಂದೇ ಹಲ್ಲು ಮಸೆಯುತ್ತಿದ್ದ ಶಕುನಿಯ ಮನಸ್ಸಿನ ಬೆಂಕಿಗೆ ಈ ಘಟನೆ ತುಪ್ಪ ಸುರಿಯಿತು. ಯಜ್ಞ ಕುಂಡದಂತೆ ಧಾಗ ಧಾಗ ಎಂದು ಉರಿಯಲಾರಂಭಿಸಿತು ಶಕುನಿಯ ಮನಸ್ಸು. ಉರಿಯುತ್ತಿರುವ ಈ ಬೆಂಕಿಗೆ ಇಡೀ ಕುರು ಸಾಮ್ರಾಜ್ಯವನ್ನೇ ಹವಿಸ್ಸಿನಂತೆ ಅರ್ಪಿಸಬಿಡಬೇಕೆಂದು ನಿರ್ಧರಿಸಿದ್ದ ಶಕುನಿ
ಸ್ವಲ್ಪ ಕಾಲ ಕಳೆದ ಮೇಲೆ ಸೆರೆಮನೆಯಿಂದ ಬಿಡುಗಡೆಯಾಗಬಹುದೆಂಬ ನಿರೀಕ್ಷೆ ಇತ್ತು ಶಕುನಿಗೆ. ಆದರೆ 100 ಸೋದರರಲ್ಲಿ ಒಂದೊಂದೇ ಹೆಣಗಳು ಬೀಳಲಾರಂಭಿಸಿದವು. ಕಾರಣ, ಒಬ್ಬ ಸೆರೆಯಾಳುವಿಗೆ ಆಗುವಷ್ಟು ಆಹಾರ ಕೊಡಲು ಸೂಚನೆ ಕೊಟ್ಟಿದ್ದ ಧೃತರಾಷ್ಟ್ರ. ಹೀಗಾಗಿ ಗಾಂಧಾರ ರಾಜ ತನ್ನ 100 ಮಕ್ಕಳೊಂದಿಗೆ ತಿಂದು ಬದುಕುವ ಯಾವ ಆಯ್ಕೆಯೂ ಇರಲಿಲ್ಲ. ತಮ್ಮಲ್ಲಿ ಬುದ್ಧಿವಂತನಾದ ಒಬ್ಬನನ್ನು ಮಾತ್ರ ಉಳಿಸಿಕೊಳ್ಳಲು ನಿರ್ಧರಿಸಿತು ಗಾಂಧಾರ ರಾಜಮನೆತನ. ಬದುಕುಳಿದವನು ಹೊರಬಂದು ಕುರು ಸಾಮ್ರಾಜ್ಯದ ಮೇಲೆ ಸೇಡು ತೀರಿಸಿಕೊಳ್ಳಬೇಕು, ಹಸ್ತಿನಾಪುರವನ್ನ ಮಣ್ಣಾಗಿಸಬೇಕೆಂಬುದು ರಾಜ ಸುಬಲನ ಯೋಜನೆಯಾಗಿತ್ತು. ಈ ಯೋಜನೆಯಂತೆ ಬುದ್ಧಿವಂತ ಮಗನನ್ನ ಆಯ್ಕೆ ಮಾಡಲು ನಿರ್ಧರಿಸಿದ ಸುಬಲ ಬಂದಿಯಾಗಿದ್ದ ತನ್ನ ಮಕ್ಕಳಿಗೆ ಸೂಚನೆ ಕೊಟ್ಟ. ಸಣ್ಣ ಸಂಧಿಯಲ್ಲಿ ಅನ್ನದ ಕಾಳುಗಳನ್ನು ಹೆಕ್ಕಿ ತಿಂದವನು ಬದುಕುಳಿಯಲಿ, ಅವನೇ ಬುದ್ಧಿವಂತ. ಅವನಿಗಾಗಿ ನಮ್ಮ ಪ್ರಾಣತ್ಯಾಗ ಮಾಡೋಣ. ಉಳಿದವನು ನಮ್ಮ ಬಲಿದಾನದ ಸ್ಮರಣೆಯೊಂದಿಗೆ ಹಸ್ತಿನಾಪುರದ ವಿರುದ್ಧ ಪ್ರತೀಕಾರ ತೆಗೆದುಕೊಳ್ಳಲಿ ಎಂದ. ಈ ಸವಾಲಿನಲ್ಲಿ ಯಾರೂ ಉತ್ತೀರ್ಣರಾಗಲಿಲ್ಲ. ಆದರೆ ಅವನಿದ್ದನಲ್ಲ, ಕಟ್ಟ ಕಡೆಯವ ಸೌಬಲ ಶಕುನಿ. ಈ ಸವಾಲನ್ನು ಗೆದ್ದು ಅನ್ನ ತಿಂದು ಕರುಳು ತುಂಬ ದ್ವೇಷವನ್ನೇ ತುಂಬಿಕೊಳ್ಳುತ್ತಿದ್ದ. ಹೀಗೆ ಮಾಡುತ್ತಾ ಮಾಡುತ್ತಾ ಕೊನೆಗುಳಿದವನು ಅವನೊಬ್ಬನೇ. ಸೋದರರು ಕೊಳೆತು ಹೆಣವಾದರು, ತಂದೆ ಉಸಿರು ಚೆಲ್ಲಿದ. ಸುಬಲನ ಸೂಚನೆಯಂತೆ ಅಪ್ಪನ ಮೂಳೆಗಳಿಂದ ಪಗಡೆಯ ದಾಳ ಮಾಡಿಕೊಂಡ. ಈ ದಾಳಗಳೇ ಮುಂದೆ ಕುರುವಂಶದ ಹಣೆ ಬರಹ ಬರೆದವು. ಎಲ್ಲರೂ ಸತ್ತು ಬಿದ್ದಿದ್ದರೂ ಬದುಕುಳಿದ ಶಕುನಿಗೆ ದಯಾಭಿಕ್ಷೆ ನೀಡಿ ಹೊರಬಿಟ್ಟರು ಕೌರವರು. ಹೊರಬಂದವನೇ ಗಾಂಧಾರಿ ಸಹಾಯದೊಂದಿಗೆ ಹಸ್ತಿನಾಪುರದಲ್ಲೇ ಉಳಿದು ಬಿಟ್ಟ ಶಕುನಿ. ತಂಗಿ ಮಕ್ಕಳ ಶ್ರೇಯೋಭಿಲಾಷಿಯಾಗಿ ಮಾತಲ್ಲಿ ಹಿತವಿದ್ದರೂ ಮನಸ್ಸು ಮಾತ್ರ ಕೊತ ಅಂತಲೇ ಕುದಿಯುತ್ತಿತ್ತು. ಆದರೆ ಸಮಯ ಸಾಧಕನಾದ ಶಕುನಿ ಕುಹಕ ಸಾರ್ವಭೌಮನೂ ಆಗಿದ್ದ. ಧರ್ಮಪರತೆ ಸುಗುಣಗಳ ಕಾರಣ ಸದಾ ಪಾಂಡವ ಪುತ್ರರ ಪ್ರೇಮಿಯಾಗಿದ್ದ ಭೀಷ್ಮರ ಮುಂದೆ ಶಕುನಿಯ ಕುಹಕಗಳು ಕುತಂತ್ರಗಳು ದುರ್ಯೋಧನನಿಗೆ ಅಪಾರವಾಗಿ ರುಚಿಸಿಬಿಟ್ಟವು. ವೈದ್ಯನ ಹಾಲುವನ್ನವೇ ರೋಗಿಯ ಬಯಕೆಯಾದಂತೆ ಮಾಮಾಶ್ರಿಯ ಮೇಲೆ ಮುಗಿಬಿದ್ದು ಮುದ್ದಾಡಿದ ದುರ್ಯೋಧನ. ಇದನ್ನೇ ಸಮಯೋಚಿತವಾಗಿ ಬಳಸಿಕೊಂಡ ಶಕುನಿ ದುರ್ಯೋಧನನನ್ನ ಹೆಜ್ಜೆ ಹೆಜ್ಜೆಗೂ ಧರ್ಮಭ್ರಷ್ಟನನ್ನಾಗಿಸಿದ. ಅರಗಿನ ಮನೆಗೆ ಬೆಂಕಿ, ಅರಣ್ಯವಾಸ, ಅಜ್ಞಾತವಾಸ, ದ್ರೌಪದಿಯ ವಸ್ತ್ರಾಪಹರಣ, ಹೀಗೆ ಭೀಮನಿಗೆ ವಿಷವಿಕ್ಕಿದ್ದರಿಂದ ಹಿಡಿದು ದ್ಯೂತ ಸಭೆಯ ಪಗಡೆಯಾಟದವರೆಗೆ ಶಕುನಿ ಎಂದರೆ ದುರ್ಯೋಧನನ ಪ್ರಿಯಾತಿ ಪ್ರಿಯ ಮಾಮಾಶ್ರೀಯಾಗಿ ಬಿಟ್ಟ. ಎಲ್ಲವೂ ಮಾಮಾಶ್ರೀ ಯೋಜನೆಯಂತೆಯೇ ಸಾಗಿತು. ಪಗಡೆಯಾಡಿ ಸೋತು ಸಭೆಯಲ್ಲಿ ಇಷ್ಟೆಲ್ಲಾ ದುರಾಚಾರವಾದ ಮೇಲೆ ಪಾಂಡವರ ಪ್ರಕೋಪ ಇನ್ನೆಂತಹ ವಿಧ್ವಂಸವನ್ನುಂಟು ಮಾಡಬಲ್ಲದೆಂದು ತಿಳಿಯದಷ್ಟು ಅಜ್ಞಾನಿಯಾಗಿರಲಿಲ್ಲ ಶಕುನಿ. ಆದರೆ ಅವನಿಗೆ ಬೇಕಾಗಿದ್ದುದು ಅದೇ. ಯಾವ ಕುರು ಸಾಮ್ರಾಜ್ಯ ತನ್ನ 99 ಸೋದರರನ್ನ ತನ್ನ ಪ್ರಿಯ ತಂದೆಯನ್ನ ಕಣ್ಣ ಮುಂದೆಯೇ ಕೊಲೆ ಮಾಡಿತ್ತೋ ಆ ವಂಶ ನಿರ್ವಂಶವಾಗಿಸಲೆಂದೇ ತನ್ನ ಕಾಲನ್ನು ತಾನೇ ಚುಚ್ಚಿ ಘಾಸಿಗೊಳಿಸಿಕೊಂಡಿದ್ದ ಶಕುನಿ. ಆ ಗಾಯ ನೆನಪಾದಾಗಲೆಲ್ಲ ಉಪ್ಪು ಅರೆಯುತ್ತಿದ್ದ. ಪ್ರತೀಕಾರ ಇನ್ನಷ್ಟು ನೆನಪಾಗಲಿ ಎಂದು ಭೀಷ್ಮರನ್ನ ಹೆಜ್ಜೆ ಹೆಜ್ಜೆಗೂ ಅವಮಾನಿಸಿದ. ಅವರ ವಂಶದ ಕುಡಿಗಳನ್ನ ಅವರ ವಿರುದ್ಧವೇ ಎತ್ತಿಕಟ್ಟಿದ. ಶಕುನಿಯ ದ್ವೇಷದ ಕುಲುಮೆಯೊಳಗೆ ಪಾಂಡವರು ಕೌರವರು ಬೆಂದು ಹೋದರು. ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಎಂಬಂತೆ ಭೀಷ್ಮ ಹಾಗೂ ಹಸ್ತಿನಾಪುರ ಇಬ್ಬರನ್ನು ಮುಗಿಸಿಬಿಟ್ಟ ಶಕುನಿ. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.